ಐದು ಸೂಪರ್. ಹಿರಿಗುತ್ತಿ ಎಂಬಂತ ಊರಲ್ಲಿ ಹೆಬ್ಬಾವು ಅಂದರೆ ನಿಜವಾಗ್ಲೂ ರೈತರ ಮಿತ್ರ. ಗದ್ದೆ ಒಂದು ಫೈರ್ ಆಗೋ ಟೈಮಲ್ಲಿ ಹೆಗಣ, ಇಲಿಗಳನ್ನು, ಹಂದಿಗಳನ್ನು, ಈ ಪ್ರಾಣಿಗಳೆಲ್ಲ ಕಂಟ್ರೋಲ್ ಮಾಡಿ ಇಡುವಂಥ ಒಂದು ಹಾವು ಅಂದರೆ ಹೆಬ್ಬಾವು ಅಂದರೆ ಫೈತಾನ್, ರಾಕ್ ಫೈತಾನ್ ಅಂತಾರಲ್ಲ ಅಂಥ ಹಾವು. ಆ ಹಾವುಗಳನ್ನು ನಮ್ಮ ರೈತರು ಅಥವಾ ಗದ್ದೆ ಕೊಯ್ಯೋ ನೋಡಿದ್ರೆ ತುಂಬ ಭಯ ಪಡ್ತಾರೆ. ಆವಾಗ ನಮ್ಮಂತರಿಗೆ ಕಾಲ್ ಮಾಡ್ತಾರೆ, ಇವತ್ತು ದಯವಿಟ್ಟು ಲೇಟ್ ಆಯ್ತು ನಾ ಬರಲಿಕ್ಕೆ, ತುಂಬ ಒಳ್ಳೆ ಸೈಜು ಇದು ಗದ್ದೆ ಒಳಗಡೆ ಇದೆ. ಯಾಕಂದರೆ ಪಾಪ ನೋಡಿ ಇಷ್ಟು ಜಾಗವನ್ನು ಬಿಟ್ಟು ಅವರು ಕೊಯ್ತಾ ಇದ್ದಾರೆ. ಅವ್ರಿಗೆ ಭಯ ಇದೆ. ನಾವು ಎಷ್ಟೇ ತಿಳಿಸಿ ಹೇಳಿದ್ರು ಅವ್ರಿಗೆ ಭಯ ಅನ್ನೋದು ಇರ್ತದೆ, ನುಂಗ್ಬಹುದು ಆ ಥರ ಈ ಥರ ಅಂತ. ಈ ಮನುಷ್ಯನ ನುಂಗುವಂಥ ಹೆಬ್ಬಾವಲ್ಲ ಇದು. ಮನುಷ್ಯನ ನುಂಗುವುದು ಇಲ್ಲವೇ ಇಲ್ಲ ಅಂದ್ರೆ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಮನುಷ್ಯನ ನುಂಗ್ಲಿಕ್ಕೆ ಅಂತ ಬರುವಂಥ ಅಲ್ಲ. ಗದ್ದೆ ಫೈರ್ ಟೈಮಲ್ಲಿ ಒಂದೊಂದು ಚೈನ್ ಸಿಸ್ಟಮ್ ಇರ್ತದೆ ಕಂಟ್ರೋಲ್ ಮಾಡೋವಂಥದ್ದು. ಈಗ ನಾಗರಾವ್ ಇರ್ಬೋದು, ಇನ್ನು ನಮ್ಮ ಪೈಥಾನ್ ಇರ್ಬೋದು, ರ್ಯಾಟ್ ಸ್ನೇಕ್ ಇರ್ಬೋದು, ಇದೆಲ್ಲ ಇಲಿಗಳನ್ನು ಕಂಟ್ರೋಲ್ ಮಾಡ್ತದೆ. ರೈತರಿಗೆ ದೊಡ್ಡ ಒಂದು ಅಪಾಯ ಮಾಡೋದು ಅಂತ ಹೇಳಿದ್ರೆ ಇಂಥ ಇಲಿಗಳು ಜಾಸ್ತಿ ಗದ್ದೆಗಳನ್ನು ಹಾಳು ಮಾಡೋದು. ಕೆಲವೊಂದು ಹಂದಿ ಮರಿಗಳನ್ನು ಇದನ್ನ ಹಿಡ್ತಿರುವಂಥ ಹಾವು. ತುಂಬ ಒಳ್ಳೆ ಸ್ವಭಾವದ ಹಾವು ಇದು. ಇಲ್ಲಿ ಅಡಿಗೆ ಕೂತ್ಕೊಂಡಿದೆ ಪಾಪ, ಭಯ ಬಿಟ್ಕೊಂಡು ಅಲ್ಲಿ ಇತ್ತಂತೆ, ಇಲ್ಲಿ ಬಂದಿದೆ ಅಂತಂತ. ಬಾಯಿ ಕಟ್ಟಾಗದೆ ಈ ಹಾವನ್ನ ರಕ್ಷಣೆ ಮಾಡಿದೆ. ಬಟ್ ಈ ಹಾವಿಗೆ ಈ ಥರ ನೋಡಿ ಬಾಯಿ ಓಪನ್ ಆಗಿದೆ. ಇದನ್ನು ಕರೆಕ್ಟಾಗಿ ಒಂದು ನಮ್ಮ ವೆಟಿನರಿ ಡಾಕ್ಟರ್ ಹತ್ರ ತಗೊಂಡೋಗಿ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಹಾಕಿ ಕರೆಕ್ಟ್ ಮಾಡಿದರೆ ಮಾತ್ರ ಇದು ಅದರ ಆಹಾರವನ್ನು ಅರಿಸಿ ತಿನ್ನೋಕ್ಕೆ ಸಾಧ್ಯ ಇದೆ. ತುಂಬ ಹೆಲ್ದಿ ಇದೆ. ಆದರೆ ಒಂದು 2-3 ಏಟಾಗಿದೆ, ಇಲ್ಲೊಂದು ಏಟಾಗಿದೆ. ಈ ಥರ ಒಂದು ಏಟು, ಒಂದು 28 ಕಿಲೋ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟೆ ಮಾಡಬೇಕಾಯ್ತಲ್ಲ, ಬಿಡಬೇಕಾಯ್ತು. ಸ್ಟಿಚ್ ಹಾಕೋದು ಹಂಗೆ